ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಈಶಾ ಮೆಡಿಕಲ್ಸ್, ಶನಿಮಹಾತ್ಮ ದೇವಸ್ಥಾನದ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ BP, ಶುಗರ್, ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಲೈಫ್ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್, ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು. ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು. ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ. ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೈನ್, IV ಇಂಜೆಕ್ಷನ್ ಮತ್ತು ಯೂರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ. ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಹೋಮ್ ಸರ್ವಿಸ್ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 8248487140 ಹಾಗೂ 9916731170 ಸಂಪರ್ಕಿಸಬಹುದು. ವಿಶೇಷ ಚೇತನರೆಂಬ ಅನುಕಂಪ ಬೇಡ. ಬಂಗಾರದ ಬದುಕು ನಮ್ಮ ಕೈಯಲ್ಲಿಯೇ ಇದೆ. ಮೊದಲು ಮನುಷ್ಯರಾಗಿ ಎಲ್ಲರನ್ನು ಮನುಷ್ಯರಂತೆ ಕಾಣಬೇಕು. ವಿಶೇಷ ಚೇತನರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದೆಂದು ತಾಲೂಕು ಪಂಚಾಯಿತಿ ಇಒ ಆನಂದರವರು ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆ ಹಾಗೂ ಮಾನವ ಹಕ್ಕುಗಳ ದಿನಾಚರಣೆಯ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು JMFC ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಆರ್ ಹಾಗೂ ಇಒ ಆನಂದರವರು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಆನಂದರವರು ಮಾತನಾಡಿ, ವಿಶೇಷ ಗುಣಗಳನ್ನು ಹೊಂದಿರುವವರನ್ನು ವಿಶೇಷ ಚೇತನರೆಂದು ಕರೆಯುತ್ತಾರೆ. ಬೇರೆಯವರ ಮೇಲೆ ಆಧಾರ ಮಾಡದೆ ಜೀವನ ಮಾಡುವುದನ್ನು ಕಲಿಯಬೇಕು. ವಿಶೇಷ ಚೇತನರೆಂಬ ಅನುಕಂಪ ಬೇಡ. ಬಂಗಾರದ ಬದುಕು ನಮ್ಮ ಕೈಯಲ್ಲಿಯೇ ಇದೆ. ಮೊದಲು ಮನುಷ್ಯರಾಗಿ ಎಲ್ಲರನ್ನು ಮನುಷ್ಯರಂತೆ ಕಾಣಬೇಕು. ವಿಶೇಷ ಚೇತನರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದೆಂದರು. ಈ ಸಂದರ್ಭದಲ್ಲಿ BO ಉಮಾದೇವಿ, CDPO ಮಹೇಶ್ ಬಾಬು, ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷ ಶಿವಾನಂದ, ಖಜಾಂಚಿ ಚೌಡಪ್ಪ, ಕಾರ್ಯಕಾರಿ ಸಮಿತಿ KP ಮುನರಾಜು, ವಕೀಲ ರಮೇಶ್, ವಿಶೇಷ ಚೇತನ ತಾಲೂಕು ಸಂಯೋಜಕ ಮಂಜುನಾಥ್ ರೆಡ್ಡಿ ಸೇರಿದಂತೆ ಅಂಗನವಾಡಿ ಶಿಕ್ಷಕರು, ವಿಶೇಷ ಚೇತನರು ಮತ್ತಿತರರು ಉಪಸ್ಥಿತರಿದ್ದರು. ಅವರಿಗೆ ನಮಸ್ಕರಿಸುತ್ತಾ, ಈ ದಿವಸ ವಿಶೇಷ ಚೇತನರ ದಿನಾಚರಣೆ ಅಂತ ಹೇಳ್ತಾರೆ. ಮೊದಲು ಅಂಗವಿಕಲರಾಗಿದ್ರು, ನಂತರ ವಿಕಲಚೇತನರಾಗಿದ್ರು, ಈಗ ವಿಶೇಷ ಚೇತನರಾಗಿದ್ದಾರೆ. ಯಾಕೆ ಬಂತಿಗೆ? ಮೊದಲೆಲ್ಲ ಅಂಗವಿಕಲರು ಅಂತ ಕರೀತಾ ಇದ್ರು, ಆ ನಂತರ ವಿಕಲಚೇತನರು ಅಂತ ಬಳಸ್ತಾ ಇದ್ರು, ಈಗ ವಿಶೇಷ ಚೇತನರು ಅಂತ ಆಗ್ತಾರೆ. ನಾವೆಲ್ಲ ವಿಶೇಷ ಚೇತನರು, ನೀವು ವಿಶೇಷ ಚೇತನರು. ಯಾಕಂದ್ರೆ ನಿಮ್ಮಲ್ಲಿ ವಿಶೇಷವಾದ ಗುಣಗಳು ಇರ್ತಕ್ಕಂಥದ್ರಿಂದ ನಿಮ್ಗೆ ವಿಶೇಷ ಚೇತನರು ಅಂತೇಳಿ ನಿಮ್ಮನ್ನು ಕರೀತಾ ಇದ್ದಾರೆ ಅಲ್ವಾ? ಸೊ ನೀವೇ ವಿಶೇಷತೆ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಿಕಾಸ್ತತ್ರ ದುರ್ಲಭ ಅಂತ ಹೇಳ್ತಾರೆ. ಈ ಒಂದು ನಾವೇನ್ ಮಾತಾಡ್ತೀವೋ ಪ್ರತಿ ಅಕ್ಷರವೂ ಕೂಡ ಮಂತ್ರ ಸ್ವರೂಪದ್ದಾಗಿರ್ತದೆ. ಈ ಭೂಮಿ ಮೇಲಿರ್ತಕ್ಕಂಥ ಗಿಡಮೂಲಿಕೆಗಳು ಏನಿರ್ತಾವ ಅವೆಲ್ಲ ಔಷಧಿ ಸ್ವರೂಪದ್ದಾಗಿರ್ತದೆ. ಯಾರು ಹುಟ್ಟುತ್ತಾ ಅಯೋಗ್ಯರಾಗಿ ಹುಟ್ಟೋದಿಲ್ಲ, ಯೋಗ್ಯವಂತರಾಗಿ ಹುಟ್ಟೋದು, ಅಂದ್ರೆ ವಿಶ್ವಮಾನವರಾಗಿ ಹುಟ್ಟೋದು. ನಾವು ಬೆಳೀತಾ ಬೆಳೆದ ಪರಿಸರವನ್ನು ಅವಲಂಬಿಸಿ ನಾವು ವಿಶ್ವಮಾನವರಾಗ್ತೀವೋ ಅಥವಾ ಅಲ್ಪಮಾನವರಾಗ್ತೀವೋ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ವಸ್ತುವು, ಪ್ರತಿ ಜೀವಿಯು ವಿಶ್ವಸ್ವರೂಪದ್ದು ಅಥವಾ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಬಳಸ್ಕೊಳ್ತಕ್ಕಂಥ ಒಂದು ಕಲೆ ಮನುಷ್ಯರಿಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಸೊ ಮನುಷ್ಯ ಅಂತಂದ್ರೆ ಯಾರು? ಇಲ್ಲಿ ಮಾನವ ಹಕ್ಕುಗಳು ಅಂತ ಹೇಳ್ತಾರೆ. ಸೊ ಮನುಷ್ಯರು ಅಂತಂದ್ರೆ ಯಾರು? ಪವಿತ್ರ ಭಾರತ ದೇಶದ ಉದ್ದಗಲಕ್ಕೂ ನಮ್ಗೆ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದ್ರೆ ನಾನು ಹುಡುಕ್ತಾ ಇರೋದು ಮನುಷ್ಯರನ್ನ ದಯಮಾಡಿ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ JS ಶಿವರುದ್ರಪ್ಪನವರು ಕ್ವಶನ್ ಮಾಡ್ತಾರೆ. ಮೊದಲು ನಾವು ಮಾನವ ಹಕ್ಕುಗಳು ಅಂತಂದ್ರೆ ಮೊದಲು ನಾವು ಮನುಷ್ಯರ ಅಂತ ನಾವು ತಿಳ್ಕೋಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದು ಆನಂತರ ಎಷ್ಟೋ ಉಲ್ಲಂಘನೆ ಆಗ್ತಾ ಇರ್ತವೆ. ಆದ್ರೆ ಫಸ್ಟ್ ನಾವು ಮನುಷ್ಯರು ಪಕ್ಕದಲ್ಲಿರ್ತಕ್ಕಂಥವ್ರು ಯಾವ ರೀತಿ ನಾವು ನೋಡ್ಕೋಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ನಾವು ಕಲಿಬೇಕು. ಸೊ ಇನ್ನೂ ಕಲಿತಾನೆ ಇದ್ದೀವಿ, ನಮ್ಗೆ ಜೀವನ ಕಲಿಸ್ತಾನೆ ಇರ್ತದೆ ಅಲ್ವಾ? ಸೊ ಅದಕ್ಕೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಈ ಭಾರತದ ಉದ್ದಗಲಕ್ಕೂ ಅನೇಕ ಮಂದಿರಗಳಿದಾವೆ, ಮಸೀದಿಗಳಿದಾವೆ, ಮಠಗಳಿದಾವೆ, ಚರ್ಚ್ಗಳಿದಾವೆ. ಅದರಲ್ಲಿ ಇರಬೇಕಾದ ಹುಡುಕ್ತಾ ಇರೋ ದೇವರನ್ನ ದಯಮಾಡಿ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ಗುಡಿ ಗೋಪುರಗಳಿಗೆ ನಮಸ್ಕಾರಗಳು ಮಾಡೋಂಥದ್ದು ಬೇರೆ, ಅದರ ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯ
ಅವರಿಗೆ ನಾವು ಸರಿಸಾಟಿಯಾಗಿ ನಿಂತು ಅವ್ರ ಕಷ್ಟ ಸುಖಗಳನ್ನ ನಾವು ನೋಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಅದಕ್ಕೆ ವಿಶೇಷ ಚೇತನದ ದಿನಾಚರಣೆ ಅಂತಂದ್ರೆ ನಮ್ಗೆ ತಟ್ಟಂತ ನನ್ಗೆ ನೆನಪು ಬರುವಂತದ್ದು ಒಂದು ಜೇಸಿಕಾ ಕಾಕ್ಸು ಅಂತ ಹೇಳಿ. 2 ಕೈಗಳಿಲ್ಲ, ಆದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ವಿಮಾನವನ್ನು ಕೂಡ ಓಡಿಸ್ತಾರೆ. ಇನ್ನೊಬ್ರು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಮಾಲತಿ ಹೊಳ್ಳ ಅಂತೇಳಿ, ನೀವು ಹೆಸರು ಕೇಳಿದಿರೋ ಇಲ್ಲ ಗೊತ್ತಿಲ್ಲ. ಮಾಲತಿ ಹೊಳ್ಳ ಅವರು ಸಾಕಷ್ಟು ಸುಮಾರು 400ಕ್ಕೂ ಹೆಚ್ಚು ಬಂಗಾರದ ಪದಕಗಳನ್ನು ಗಳಿಸಿರ್ತಕ್ಕಂಥವ್ರು. ಕಾಮನ್ ಬಿಲ್ಲು ಸಿನಿಮಾ ನೋಡಿದ್ರೆ ಕಾಮನ್ ಬಿಲ್ ಅಲ್ಲಿ ರಾಜ್ಕುಮಾರ್ ಅವರನ್ನ ಎತ್ಕೊಂಡು ಸಪ್ತಪದಿ ತುಳಿತಾರೆ, ಮದುವೆ ಆಗ್ತಾರೆ ರಾಜ್ಕುಮಾರ್. ಆ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ಮಾಲತಿ ಹೊಳ್ಳ ಅವರು ಹುಟ್ಟಿದ ತಕ್ಷಣ 14 ತಿಂಗಳಿಗೆ ಅವ್ರಿಗೆ ಕೈ ಕಾಲು ಸೋದಿನ ಇರೋದಿಲ್ಲ, ಕಣ್ಣು ಸೋದಿನ ಇರೋದಿಲ್ಲ, ತಲೆ ಸೋದಿನ ಇರೋದಿಲ್ಲ, ಏನು ಮೈಯಲ್ಲಿ ಯಾವ್ದ ಅಂಗಾಂಗಗಳು ಅವ್ರಿಗೆ ಚಲನೆ ಇರೋದಿಲ್ಲ. ಅಂತ ಒಬ್ರು ಮಾಲತಿ ಹೊಳ್ಳ ಮೆಡ್ರಾಸ್ ಅಲ್ಲಿ ಆಕೆ 15 ವರ್ಷಗಳ ಕಾಲ ಅಲ್ಲಿ ಯಾವುದೋ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಅವರು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾರೆ, ಅಲ್ಲೇ ಓದ್ಕೊಳ್ತಾರೆ. ಸೊ 2 ವರ್ಷ ಸತತವಾಗಿ ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟು ಅಟ್ಲೀಸ್ಟ್ ಇಲ್ಲಿಂದ ಮೇಲ್ಗಡೆ ಇರ್ತಕ್ಕಂಥ ಭಾಗವನ್ನ ಅವ್ರಿಗೆ ಚೇತನ ಬರ್ತಕ್ಕಂಥ ಮಾಡಿ, ಸೊ ಅವರು ಅಲ್ಲಿ SLC ವರ್ಗು ಓದಿ SLC ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾರೆ ಮೆಡ್ರಾಸ್ ಅಲ್ಲಿ. ಅದಾದ ನಂತರ ಬೆಂಗಳೂರು ಬರ್ತಾರೆ, ಮಹಾರಾಣಿ ಕಾಲೇಜಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ PUC ಸೇರ್ಕೊಳ್ತಾರೆ. ಆದ್ರೆ 3ನೇ ಫ್ಲೋರ್ ಅಲ್ಲಿ ಅವ್ರದ್ದು ಕ್ಲಾಸ್ ಇರ್ತದೆ. 3ನೇ ಫ್ಲೋರ್ ಅಲ್ಲಿ ಹತ್ತಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ವಿದ್ಯಾಭ್ಯಾಸ ಬಿಟ್ಬಿಡ್ತೀನಿ ಅಂತ ಅಪ್ಪನಿಗೆ ಹೇಳಿದಾಗ, ಸೊ ಅವ್ರ ಅಪ್ಪ ಹೇಳ್ತಾರೆ ಹಂಗೆಲ್ಲ ಮಾಡಬಾರ್ದು ಮಗು, ನಡಿ ನಾನು ನನ್ನ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಪ್ರಿನ್ಸಿಪಾಲ್ ಅವ್ರನ್ನ ಮಾತಾಡಿದಾಗ 3ನೇ ಅಂತಸ್ತಲ್ಲಿ ಇರ್ತಕ್ಕಂಥ ಕ್ಲಾಸ್ ರೂಮ್ ನ ಕೆಳಗಡೆಗೆ ತರಿಸಿ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ವಿದ್ಯಾಭ್ಯಾಸ ಆದ ನಂತರ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಇದೇ ರೀತಿ ಏನು ಸೊ ಪ್ಯಾರಾಲಿಂಪಿಕ್ಸ್ ಗೇಮ್ಸ್ ಬರ್ತದೆ ಉತ್ತರ ಕೊರಿಯಾದಲ್ಲಿ. ಸೊ ಅಲ್ಲಿ ಸರಿಯಾಗಿ ಅಟೆಂಡ್ ಆಗ್ತಾರೆ. ಅಲ್ಲಿ 51 ಸೆಕೆಂಡ್ ಅಲ್ಲಿ 800 ಮೀಟರ್ ಅನ್ನು ಓಡಿರ್ತಕ್ಕಂಥ ಏಕೈಕ ಮಹಿಳೆ. ಇವತ್ತಿಗೂ ಅವ್ರ ರೆಕಾರ್ಡ್ ಅನ್ನು ಯಾರು ಮುರಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಧನೆ ಮಾಡ್ತಾರೆ. ಸುಧಾಕರ್ ಸರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು 200 ಗಾಡಿಗಳನ್ನ ಅವರು ಇಡೀ ಒಂದು ಶಾಸಕರ ಅನುದಾನದಲ್ಲಿ ಬರೀ ವಿಶೇಷ ಚೇತನರಿಗೆ ಟ್ರೈಸೈಕಲ್ಸ್ ಮೊನ್ನೆ ಮೋಟಾರ್ ಸೈಕಲ್ಸ್ ಕೊಟ್ರು. ಅದನ್ನ ಇಡೀ ದೇಶದಲ್ಲಿ ಯಾವುದೋ ಉದಾಹರಣೆ ಇಲ್ಲ. ಯಾಕಂದ್ರೆ ಪೂರ್ತಿ ಅನುದಾನವನ್ನ ನಿಮಗೋಸ್ಕರ ಬಳಸ್ಕೊಂಡಿದ್ದಾರೆ. ಯಾರು ಇಲ್ಲಿ ಕುಟ್ಕೊಂಡು ಬರಬಾರ್ದು ಅಂತೇಳಿ ಅವರು ಎಲ್ರಿಗೂ ಗಾಡಿಗೆ ಕೊಟ್ಟಿದ್ದಾರೆ. ಆದ್ರೆ ನೀವೇನ್ ಮಾಡ್ತಾ ಇದೀರಿ, 2 ಚಕ್ರಗಳನ್ನ ತೆಗೆಸಾಕ್ಬಿಟ್ಟು ಗಾಡಿಗೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಓಡಿಸ್ತಾ ಇದ್ರಿ. ಅದಕ್ಕೆ ಅವ್ರು ವಾಪಸ್ ತಗೊಳ್ತೀವಿ ಅಂತೇಳಿ ಮತ್ತೆ ಮಾಡಿದ್ರೆ ಮತ್ತೆ ಚಕ್ರಗಳನ್ನು ಫಿಟ್ ಮಾಡಿಸ್ತಾ ಇದ್ರಿ. ದಯವಿಟ್ಟು ನಿಮ್ಗೆ ಕೊಟ್ಟಿರ್ತಕ್ಕಂಥ ವಾಹನಗಳನ್ನ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ನೀವೇ ಬಳಸ್ಕೊಳ್ಳಿ, ಬೇರೆಯವ್ರಿಗೆ ಬಳಸೋದಕ್ಕೆ ಕೊಡ್ಬೇಡಿ. ಅದು ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅಂತ ಹೇಳ್ತಾ ಎಲ್ರು ಒಳ್ಳೇದಾಗ್ಲಿ. ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆ ಮತ್ತು ಮಾನವ ಹಕ್ಕುಗಳ ದಿನಾಚರಣೆಯ ಅರಿವು ಕಾರ್ಯಕ್ರಮಕ್ಕೆ ಇಷ್ಟು ಜನ ನ್ಯಾಯಾಧೀಶರು, ಇಷ್ಟು ಜನ ನ್ಯಾಯಾಂಗ ಇಲಾಖೆಯಿಂದ ಬಂದಿರ್ತಕ್ಕಂಥವ್ರು ನಿಮ್ಗೆಲ್ಲ ಕಾನೂನು ಬಗ್ಗೆ ಹೇಳ್ತಾರೆ. ಪ್ರತಿ ದಿವಸ ಅಲ್ಲಿ ಒಬ್ರು ಕೂತಿರ್ತಾರೆ ವಿದ್ಯಾ ಮೇಡಮ್ ಅಂತೇಳಿ. ನಿಮ್ಗೆ ಏನಾದ್ರು ಒಂದು ಸಣ್ಣದ ಒಂದು ಇದಾದ್ರೂ ಎಲ್ಲ ಲಾಯರ್ಗಳು ಸೊ ನಿಮ್ಗೆ ಸಪೋರ್ಟ್ ಆಗಿ ನಿಲ್ತಾರೆ ಅನ್ನೋ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ. CTV ನ್ಯೂಸ್ ಯೂಟ್ಯೂಬ್ ಚಾನಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ CTV ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು, ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 9035536341ಗೆ ಸಂಪರ್ಕಿಸಬಹುದು. ರಜನಿ ಎಲೆಕ್ಟ್ರಾನಿಕ್ಸ್, 1ನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655 ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು.
ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ.